ಹೆಂಗಿದೆ ಸ್ವಿಮ್ಮಿಂಗ್ ಪೂಲು? ಸಕ್ಕತ್ತಾಗಿದೆ ಅಲ್ಲ, ವಿತ್ ಜಕ್ಕೂಸಿ ಸ್ವಿಮ್ಮಿಂಗ್ ಪೂಲ್. ನೋಡಿ ಇಲ್ಲಿದೆ ಜಕ್ಕೂಸಿ. ಗೊತ್ತು ಕಟ್ಟಾಗ್ಬಿಟ್ರೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ಇದ್ದೀವಿ ಒಂದು ರೆಸಾರ್ಟಲ್ಲಿ. ಯಾವ ರೆಸಾರ್ಟ್ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಸೊ ಇವತ್ತು ಆಕಾಶದ್ದು ತೆನಿಖೆ ಆಗಿರೋದ್ರಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಅವನ್ನ ಈ ರೆಸಾರ್ಟ್ಗೆ. ಇದಿನ್ನೂ ಓಪನೇ ಆಗಿಲ್ಲ. ಇವತ್ತು ಇವೊಂದು ತೆನಿಖೆ ಆಗಿರೋದ್ರಿಂದ ಇವಂದೇ ರಿಬ್ಬನ್ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಜನನೇ ಇಲ್ಲ, ನೋಡ್ಬೋದು. ಎಲ್ಲೆಲ್ಲಿ ನೋಡಿದ್ರು ಜನ ಇಲ್ಲ, ಯಾಕೆಂತಂದರೆ ಹೊಸ ರೆಸಾರ್ಟು, ಅದಕ್ಕೋಸ್ಕರ ಏನೂ ಇಲ್ಲ. ಇವಾಗ ಎಲ್ಲ ವೀಡಿಯೋಸ್ ಮಾಡಬೇಕು. ಬಟ್ ನಾವು ತುಂಬ ಲೇಟಾಗಿ ಬಂದಿದ್ದೀವಿ. ನೋಡಿ ಇಲ್ಲಿ 5:04ಕ್ಕೆ ಬಂದಿದ್ದೀವಿ. 5:04 ಏನ ಅವರು ಕನಕಪುರ ಬಾಯ್ಸು ಸಾಕಾ? ಅವ್ರು ಹಿಂದಿಲ್ ಮಾತಾಡ್ಬಿಟ್ರು ಸ್ಟಾರ್ಟಿಂಗು. ಓಕೆ, ಇವಾಗ ಓಯ್ ತಗೊಳ್ಳೋ ವೀಡಿಯೋ ತಗೊಳ್ಳಲೇ. ಅವ್ನು ಖುಷಿ ಪಡ್ತಾವ್ ನೋಡ್ಕೊಂಡು. ಅಲ್ಲವ್ರು ಹೋಯ್ತಾ ಇರಿ. ಇಲ್ಲೇ ತೆಗಿಯೋ. ಓ ಹೊಂಟದಲ್ಲ, ಇಲ್ಲಿ ಚೆನ್ನಾಗಿತ್ತಲ್ಲ ನೋಡಿ. ಓಹೋ ಸೂಪರು. ಭಯ ಆಗ್ತಿದ್ಯಾ? ಇವ್ನು ಓಡ್ತಾವ ನಿಲ್ಸುತ್ತೆ. ಏನು ಹೇಳಿ, ಜಾಲಿ. ಇವನು ಹೋಗೋಕ್ಕೆ ಅವ್ನು ನಿಲ್ಸು ಅಂತ ಹೇಳೋಕ್ಕೆ ಜಾಲಿ. ಸೊ ಇದೊಂದು ರೆಸಾರ್ಟು ಸಕ್ಕತ್ತಾಗಿದೆ ಸ್ನೇಹಿತರೆ, ಹೊಸ ರೆಸಾರ್ಟು. ಇನ್ನೂ ಕರೆಕ್ಟಾಗಿ ಓಪನಿಂಗ್ ಆಗಿಲ್ಲ, ಫುಲ್ಲಾಗಿ ಓಪನಿಂಗ್ ಆಗಿಲ್ಲ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್, ಅಂದರೆ ಲಾಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನಲ್ಲಿದೆ. ಒಟ್ಟಲ್ಲಿ ನನಗಂತೂ ಒಳ್ಳೆ ಥೀಮಲ್ಲಿ ಮಾಡಿದ್ದಾರೆ ರೆಸಾರ್ಟ್ನ. ಒಂಥರ ಹಂಪಿ ವೈಬ್ಸ್ ಇಲ್ಲಿ. ನಾನು ತೋರಿಸ್ತೀನಿ ನಿಮ್ಗೆ ಹೊರಡೆ ಹೋಗ್ಬಿಟ್ಟು ಹೇಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬಟ್ ಬ್ಯೂಟಿಫುಲ್ ಆಗಿದೆ, ಜಾಗನೂ ಬ್ಯೂಟಿಫುಲ್ ಆಗಿದೆ, ಪೀಸ್ ಆಗಿದೆ. ಅದಾದಮೇಲೆ ಇಲ್ಲಿ ಮಾಡಿರೋ ಹಚ್ಚಾಗಿರ್ಬೋದು, ಅದೂ ಎಲ್ಲ ಸೂಪರಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು, ಬಾಯ್ಸ್ಗೆಲ್ಲ ಖುಷಿಯಾಗೋಯಿತು. ನೀವೇನಾದರೂ ಈ ರೆಸಾರ್ಟಿಗೆ ಬರ್ತಿದ್ದೀವಿ ಅಂದರೆ ತುಂಬ ಸೂಪರಾಗಿದೆ, ಸಖತ್ತಾಗಿದೆ, ಬರ್ಬೋದು. ವೈಬ್ಸ್ ಅಂತೂ ನೆಕ್ಸ್ಟ್ ಲೆವೆಲು, ಏನು ಮಾತಾಡೋಂಗೆ ಇಲ್ಲ. ಹಂಪಿ ವೈಬ್ಸು ಒಂಥರ ಹೇಳಬೇಕು ಅಂತಂದರೆ. ಸೊ ಇವಾಗ ಸ್ಕೈ ಸೈಕ್ಲಿಂಗ್ ಆದಮೇಲೆ ಒಂದು ಟ್ರೆಕ್ ಹೋಗಬೇಕು. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲು, ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ರೂಮ್ಸ್ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ಊಟ ಗೀಟ ಮತ್ತು ಡೈನಿಂಗ್ ಹಾಲು ಎಲ್ಲ ತೋರಿಸ್ತೀನಿ. ಬಟ್ ಎಷ್ಟು ಬೆಳಕಿರುತ್ತೆ ಹೇಳೋಕ್ಕಾಗಲ್ಲ, ಏನಕ್ಕೆ ಅಂತಂದರೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 5 ಗಂಟೆ 5 ನಿಮಿಷ ಆಗಿದೆ. ಸೊ ಆದ್ದರಿಂದ ಓಕೆ. ಸೊ ಇದೆಲ್ಲ ಗೇಮ್ಸ್ ಆಡಿದ್ಮೇಲೆ ಬ್ಯಾಡ್ಮಿಂಟನ್ ಎಲ್ಲ ಆಡಿದ್ವಿ. ಸೊ ಇವಾಗ ನೆಕ್ಸ್ಟು ಟ್ರೆಕ್ಕಿಂಗು ಇದಾಗ್ತಾ ಇದ್ದಂಗೆ ಚೇಂಜ್ ಮಾಡ್ತಾವ್ರೆ. ಓಕೆ, ಸೊ ಇವಾಗ ಜಿಪ್ ಲೈನ್ ಹೋಗ್ತಿದ್ದೀನಿ ಸ್ನೇಹಿತರೆ. ಅಲ್ಲಿದೆ, ಇಲ್ಲಿ ಎಂಡು ಹೆಂಗೆ ಕಿದರ್ ಪಕ್ಕ ಸಾಕಾದ ಮಜಾ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಗೊತ್ತಿಲ್ಲ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಇರೋ ಗೊತ್ತಿಲ್ಲ ಏನು ಅಂತೇಳಿ. ಸೊ ಎಲ್ಲ ಬಿಸ್ತವ್ರೆ, ರೆಡಿ ಮಾಡ್ತವ್ರೆ, ನೋಡೋಣ. ಬ್ಯೂಟಿಫುಲ್ ಆಗಿದೆ ನೇಚರ್, ಫುಲ್ಲು ನೇಚರು, ಜಾಲಿ. ಓಕೆ, ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಇವಾಗ ಮಳೆ ಬೇರೆ ಬಂತು. ಒಂದು ರೌಂಡು ಬಾಯ್ಸ್ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನಾನು ಹಂಗೆ ನಡ್ಕೊಂಡು, ನಾನು ಸ್ವಿಮ್ಮಿಂಗ್ ಆಡ್ತಾಯಿಲ್ಲ. ಸೊ ಇವಾಗ ಡೈನಿಂಗ್ ಹಾಲ್ ಹತ್ರ ಬಂದಿದ್ದೀನಿ. ಸೊ ನೋಡಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಫುಲ್ಲು ಡೈನಿಂಗ್ ಹಾಲು, ಸಕ್ಕತ್ತಾಗಿದೆ. ಮೇಲೆ ಹೋಗಿ ತೋರಿಸ್ತೀನಿ. ಕೆಳಗಡೆ ಏನಿದೆ ಇದೆಲ್ಲ ಫುಲ್ಲು ಇಂಡೋರ್ ಗೇಮ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಡಿಫ್ರೆಂಟ್ ಇಂಡೋರ್ ಗೇಮ್ಸ್ ಇದೆ. ಟೇಬಲ್ ಟೆನ್ನಿಸು, ಚೆಸ್ಸು, ಕೇರಮು. ಇದು ನಾನು ಬರೀ ಜಸ್ಟ್ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಫಾರ್ ದ ಫಸ್ಟ್ ಟೈಮು ಇದನ್ನು ಆಡಿದ್ದು. ಅದಾದಮೇಲೆ ಇದು ಏನಂತಂದರೆ ಅಕ್ಯುರೇಸಿ. ಇಲ್ಲಿ ಗೋ ಅಂತ ಕೊಟ್ಟಿದ ತಕ್ಷಣ ಒಂದೊಂದೇ ಬೀಳುತ್ತೆ ಗೊತ್ತಾ. ಸೊ ಅದನ್ನು ಹಿಡಿಬೇಕು. ಅದು ಅದಾದಮೇಲೆ ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಆ ಕಡೆ ಬ್ಯಾಡ್ಮಿಂಟನ್ನು, ವಾಲಿಬಾಲು ಎಲ್ಲ ಕೂಡ ಇದೆ. ಬಟ್ ಎಲ್ಲ ಬ್ಯಾಂಬೂಲ್ ಮಾಡಿರ್ತಕ್ಕಂಥದ್ದು. ನೋಡಿ ಇಲ್ಲಿರೋ ಹಟ್ಸ್ ಆಗಿರ್ಬೋದು, ಎಲ್ಲನೂ ಬ್ಯಾಂಬೂಲ್ ಮಾಡಿರ್ತಕ್ಕಂಥದ್ದು. ಲೈಟಿಂಗ್ಸ್ ಹಾಕಿದ್ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಮೇಲ್ಗಡೆ ಡೈನಿಂಗ್ ಹಾಲು ಕೂಡ ಸೂಪರಾಗಿದೆ, ನನಗಂತೂ ಇಷ್ಟ ಆಯಿತು. ತೋರಿಸ್ತೀನಿ ನೋಡಿ ಅದನ್ನು. ಸೊ ಇವತ್ತು ಇನ್ನೂ ಇದು ಲಾಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ಇವಾಗ ಕರೆಸಿದ್ದಾರೆ ಪ್ರಮೋಷನ್ಗೆ. ನೋಡಿ ಫುಲ್ಲು ಒಂಥರ ಏನಂತ ಹೇಳಿದ್ರೆ ಹಂಪಿ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಡೈನಿಂಗ್ ಹಾಲು ನೋಡಿ, ಚೇರ್ಸು ಅಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ ಹೆಂಗಿದೆ, ಫುಲ್ಲು ಕತ್ಲೆ ಆದಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡಿ ಮಳೆ ಬಂತು, ಇಲ್ಲಿಂದ ವ್ಯೂ ನೋಡಿ. ಅಯ್ಯೋ ಇದು ನಾವೇ ಇಟ್ಟಿದ್ದೀವಿ, ಇಲ್ಲಿ ಹಾಳಾಯ್ತಾ ಏನೋ ಗೊತ್ತಿಲ್ಲ. ಸೊ ನೋಡಿ ಇಲ್ಲಿ ನೋಡಿ ಕ್ಯಾಂಪಿಂಗ್ ಕೂಡ ಮಾಡಿಕೊಡ್ತಾರೆ. ಒಂದು 50 ಟೆಂಟ್ಸ್ ಇದೆಯಂತೆ, ಆರಾಮಾಗಿ ಕ್ಯಾಂಪಿಂಗ್ ಮಾಡ್ಬೋದು. ಮತ್ತು ಬೆಳಿಗ್ಗೆ ಮೇಲ್ಗಡೆ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಸನ್ರೈಸು, ಸಂಜೆ ಆದರೆ ಸನ್ಸೆಟ್ ನೋಡ್ಬೋದು. ಸೂಪರಾಗಿದೆ ನೋಡಿ, ಸುತ್ತ ನೇಚರು. ಚೆನ್ನಾಗಿದೆಲ್ಲ ನೇಚರ್ ಸೌಂಡು, ಸಕ್ಕತ್ತಾಗಿದೆ. ಅಲ್ಲೊಂದು ಜೋಕಾಲೆ ಬೇರೆ ಹಾಕಿದ್ದಾರೆ ನೋಡಿ, ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ
ಸೊ ಇದಿಷ್ಟು ಇದು ಡೈನಿಂಗ್ ಹಾಲು ಮತ್ತು ಇಂಡೋರ್ ಗೇಮ್ಸ್ದು. ಅಲ್ಲಿ ನೋಡಿದ್ರಿ ಎಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಲ್ಲಿದೆ. ಜಿಪ್ ಲೈನು, ಸ್ಕೈ ಸೈಕ್ಲಿಂಗು, ವಾಲಿಬಾಲು, ಕ್ರಿಕೆಟು, ಬ್ಯಾಡ್ಮಿಂಟನ್ನು ಎಲ್ಲ ಕೂಡ ಆಡ್ಬೋದು. ಲೈಟಾಗಿ ಮಳೆ ಕೂಡ ಬರ್ತಾಯಿದೆ. ಲೈಟಿಂಗ್ಸ್ ಹಾಕಿದ್ಮೇಲೆ ಸಕಾಲಾಗಿ ಕಾಣಿಸುತ್ತೆ ಸ್ನೇಹಿತರೆ. ತಿರ್ಗಾಳಿ ಯಾಕೋ ಮಳೆ ಬರ್ತಾಯಿದೆ. ಇವ್ರು ಅವಾಗಿದ್ದೆ ನಮ್ಮದು ಹಿಡೀರಿ ಜಾಲಿ ಕಾಣಿಸ್ತಾನೆ ಇಲ್ಲ. ಪಾಯ್ಸು. ಸೊ ಇಲ್ಲಿ 10 ಕಾಟೇಜಸ್ ಇದೆ. ಸೊ ಒಂದು ಕಾಟೇಜಲ್ಲಿ ಆರಾಮಾಗಿ ಏನಿಲ್ಲ ಅಂದ್ರೂ ಒಂದು ಮೇಲ್ಗಡೆ ಒಂದು 4 2 3 4 ಇದು 6ರಿಂದ 8 ಜನ ಆರಾಮಾಗಿ ಮಲ್ಕೊಬೋದು. ಎಲ್ಲನೂ ಒಂಥರ ಸಕ್ಕತ್ತಾಗಿದೆ ಕಾಟೇಜಸ್ಸು. ಒಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಏನೋ, ತೋರಿಸ್ತೀನಿ ನೋಡೋಣ. ಓಪನ್ ಇದ್ದರೆ ಇದು ಓಪನ್ ಇತ್ತು, ಆವಾಗಲೇ ಕ್ಲೋಸ್ ಮಾಡಿದ್ದಾರೆ ಅಂತ ಅನ್ಸ್ಕೋತೀನಿ. ಇಲ್ಲ ನೋಡಿ, ಈ ಥರ ಇದೆ ಕಾಟೇಜಸ್ಸು. ಇಲ್ಲಿಬ್ಬರು ಆರಾಮಾಗಿ ಮಲ್ಕೋಬೋದು. ಸೊ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಹೊಸದು ಇನ್ನು. ಸೊ ಇದು ಬಾತ್ರೂಮು. ಸೊ ಇದು ಬ್ಯಾಕ್ ಡೋರ್, ಎಮರ್ಜೆನ್ಸಿಗೆ ಬೇಕಾದರೆ ನೋಡಿ. ಏನಿಲ್ಲ ಇಲ್ಲಿ ವ್ಯೂ, ಬಟ್ ಬ್ಯಾಕ್ ಡೋರು ಚೆನ್ನಾಗಿದೆ, ಹಾಕ್ಬಿಡೋಣ. ಸೊ ಈ ಥರ 10 ಕಾಟೇಜಸ್ ಇದೆ. ಅದಾದಮೇಲೆ ಕಪಲ್ ಕಾಟೇಜಸ್ ಕೂಡ ಇದೆ. ಮೇಲ್ಗಡೆ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಏನೂ ಮಜಾ ಇದೆ ನೋಡಿ. ಇದೆಲ್ಲ ಉಪ್ಪರಿಗೆ ಅಂತ ಹೇಳ್ತಾಯಿದ್ರು, ನಮ್ಮ ತಾತನ ಮನೇಲಿ ಇದ್ದಿದ್ದು. ಇಲ್ಲೂ ಕೂಡ ಆರಾಮಾಗಿ 4 ಜನ ಮಲ್ಕೊಬೋದು. ಲೈಟ್ ಹಾಕ್ತೀನಿ, ಏನೂ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲೊಂದಿಬ್ಬರು ಆರಾಮಾಗಿ, ಇಲ್ಲೊಂದು ಇಬ್ಬರು ಮಲ್ಕೊಬೋದು. ಎಕ್ಸ್ಟ್ರಾ ಬೆಡ್ ಕೂಡ ಹಾಕ್ಕೊಡ್ತಾರೆ ಬೇಕು ಅಂತ ಹೇಳಿದ್ರೆ. ಅದಾದಮೇಲೆ ಇಲ್ಲಿ ನೋಡಿ ವ್ಯೂ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಹೆಂಗಿದೆ ವ್ಯೂ ನೋಡಿ ಇಲ್ಲಿಂದ. ಬ್ಯೂಟಿಫುಲ್ ಅಲ್ಲ, ಸಖತ್ತಾಗಿದೆ. ಫುಲ್ಲು ಇದು ಏನು ಫಾರೆಸ್ಟಾ ಏನು ಅಂತ ಗೊತ್ತಿಲ್ಲ, ಯಾರ್ದೋ ಲ್ಯಾಂಡಾ ಏನು ಅಂತ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ವ್ಯೂ ಅಂತೂ ಸಖತ್ತಾಗಿದೆ ನೋಡಿ. ಲೈಟು ಆಫ್ ಮಾಡಿಬಿಡೋಣ. ಸೊ ಈ ಥರ ಇದೆ ಇದು. ಪ್ಯಾಕೇಜಸ್ದು ಎಷ್ಟಿದೆ ಏನಿದೆ ಅಂತ ಅದು ಕೂಡ ಹೇಳ್ತೀನಿ. ನೀವು ಕೆಳಗಡೆ ಹೋಗೋಣ. ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಹಾಕೊಂಬಿಡೋಣ. ಓಕೆ, ಸೊ ಈ ಥರ ಇದೆ ರೂಮ್ಸು. ಸೊ ಇದೇ ಥರ ರೂಮ್ಸೇ ಎಲ್ಲನೂ ನನಗೆ ಗೊತ್ತಿರೋಂಗೆ. ಎಲ್ಲನೂ 10 ಕಾಟೇಜಸ್ ಇದೆ. ಸೊ ಎಲ್ಲದರಲ್ಲೂ ನೀವು ಆರಾಮಾಗಿ 8 ಜನ ಇಲ್ಲ 5 ಏನಂತಾರೆ ಇವ್ರ ಪ್ರಕಾರ, ಇವ್ರು ಮಾಡಿರೋ ಪ್ರಕಾರ 5 ಜನ ಆರಾಮಾಗಿ, 6ರಿಂದ 8 ಜನ ಆರಾಮಾಗಿರ್ಬೋದು ನನಗೆ ಗೊತ್ತಿರೋಂಗೆ. ಹುಡುಗರು ಬಂದರೆ ಆರಾಮಾಗಿರ್ಬೋದು. ಸೊ ಇಲ್ಲಿ 2 ಕಪಲ್ ರೂಮ್ ಇದೆ, ಅದನ್ನು ರೆಡಿ ಮಾಡ್ತಾಯಿದ್ದಾರೆ. ಸೊ ಇದರೊಂದು ನನಗಂತೂ ಇದು ಹಂಪಿ ವೈಬ್ಸೇ ಕೊಡ್ತಾಯಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹಂಪಿಲೇ ನಿಮಗೆ ಜಾಸ್ತಿ ಬ್ಯಾಂಬೂ ಹಟ್ಸು ಎಲ್ಲ ಗೊತ್ತಾಗೋದು ನೋಡಿ. ಗೊತ್ತಾಗೋದು ಅಂತೀನಿ, ನೋಡಿರೋದು ನೋಡಿ ಹೆಂಗಿದೆ. ಲೈಟಿಂಗ್ ಎಲ್ಲ ಹಾಕಿ ಏನು ಅದ್ಭುತವಾಗಿದೆ, ಬ್ಯೂಟಿ. ನನಗಂತೂ ಇಷ್ಟ ಆಯ್ತಪ್ಪ, ಸಕ್ಕತ್ತಾಗಿದೆ. ಸೇಮ್ ಹಂಪಿ ಫುಲ್ಲು ಬ್ಯೂಟಿ ಅಲ್ಲ. ನಿಮ್ಗೆ ಹೆಂಗೆ ಅನ್ನಿಸ್ತು ಸ್ನೇಹಿತರೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕಪಲ್ ಕಾಟೇಜಸ್ 2 ಕಾಟೇಜ್ ಇದೆ, ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ. ಅದನ್ನು ಆಮೇಲೆ ತೋರಿಸ್ತೀನಿ. ಬಾಯ್ಸು ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ಡಾರ್ಮೆಟ್ರೀಸ್ ಕೂಡ ರೆಡಿ ಆಗ್ತಾಯಿದೆ ಆ್ಯಕ್ಚುಲಿ ಇಲ್ಲಿ. ಅದಾದಮೇಲೆ ಅಲ್ಲಿ ಚೇಂಜಿಂಗ್ ರೂಮು, ಸ್ವಿಮ್ಮಿಂಗ್ ಎಲ್ಲ ಆಡ್ಕೊಂಬಂದಮೇಲೆ ಒಟ್ಟಿನಲ್ಲಿ ಬ್ಯೂಟಿಫುಲ್ ಆಗಿದೆ ಗುರು. ಒಂಥರ ಯೂನಿಕಾಗಿ ಮಾಡಿದ್ದಾರೆ, ಫುಲ್ಲು ಕಂಪ್ಲೀಟ್ ಆಗೋಯ್ತು ಅಂದರೆ. ಸೊ ಇಲ್ಲೆಲ್ಲ ಲಾನ್ ಬರುತ್ತೆ ಆ್ಯಕ್ಚುಲಿ, ಇನ್ನೂ ಬಂದಿಲ್ಲ. ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಪಾಪ 1 ವರ್ಷದಿಂದ ಮಾಡ್ತಾಯಿದ್ದಾರಂತೆ. ಆಬ್ವಿಯಸ್ಲಿ ಇಷ್ಟೆಲ್ಲ ಮಾಡಬೇಕು ಅಂದರೆ 1 ವರ್ಷ ಬೇಕೇ ಬೇಕು ಅಲ್ವಾ. ಸಡನ್ನಾಗಿ ಆಗೋದಿಲ್ಲ ಪಾಪ. ಆದ್ದರಿಂದ ಇವಾಗ ಎಷ್ಟಾಗುತ್ತೋ ಅಷ್ಟು ನಡೀಲಿ. ಅಲ್ಲಿ ಪೀಕಾಕೋಯ್ತು ನವಿಲು. ಓಕೆ ಬಾಯ್ಸ್ ನೋಡಿ, ಇಲ್ಲಿ ಇವ್ರದಾ ಫೋಟೋ ಅಂತ ಎಂಜಾಯ್ ಮಾಡ್ತಾಯಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ. ತೋರಿಸ್ತೀನಿ ನೋಡಿ. ಸ್ವಿಮ್ಮಿಂಗ್ ಪೂಲ್ ಅಂತೂ ಸೂಪರ್ ಆಗಿದೆ ಸ್ನೇಹಿತರೆ. ಈ ಥರ ಸ್ವಿಮ್ಮಿಂಗ್ ಪೂಲು ನಾನು ಯಾವ ರೆಸಾರ್ಟಲ್ಲೂ ನೋಡಿರಲಿಲ್ಲ. ವಿತ್ ಜಕ್ಕೂಸಿ ಸ್ವಿಮ್ಮಿಂಗ್ ಪೂಲು ನೋಡಿ ಹೆಂಗಿದೆ. ಸ್ವಿಮ್ಮಿಂಗ್ ಪೂಲು ಸಕ್ಕತ್ತಾಗಿದೆ ಅಲ್ಲ, ವಿತ್ ಜಕ್ಕೂಸಿ ಸ್ವಿಮ್ಮಿಂಗ್ ಪೂಲ್ ನೋಡಿ. ಇಲ್ಲಿದೆ ಜಕ್ಕೂಸಿ, ಏನು ಬ್ಯೂಟಿ ಇದೆ, ಚೆನ್ನಾಗಿದೆ ಅಲ್ಲ. ಫುಲ್ ಪ್ರೆಷರ್ ಇದೆಯಾ? ಹೌದಾ? ಹಾಂ, ಅಷ್ಟು ಜೋರಾಗಿ ಬರ್ತಾ ಇದೆಯಾ ಬೈ? ಜಾಲಿ ಮಾಡ್ತಾ ಇದ್ದೀರಾ. ಜಕ್ಕೂಜಿ ವಿತ್ ಇನ್ಫಿನಿಟಿ ಪೂಲು. ಮಕ್ಳಿಗೂ ಕೂಡ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ನೋಡಿ, ಫುಲ್ಲು ಡಿಫ್ರೆಂಟಾಗಿ ಒಂಥರ ವಾಟರ್ ಫಾಲ್ಸ್ ಥರ ಮಾಡಿ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಇಷ್ಟ ಆಯಿತು, ಸೂಪರಾಗಿದೆ.
ಜಾಲಿ ಮೈ ಕೈ ನೀವೆಲ್ಲ ಹೋಗುತ್ತಲ್ಲಿ ಎಲ್ಲಿ ಅಲ್ಲಿ ಮಾತಾಡೋ ಸೌಂಡ್ ಕೇಳಲ್ಲ ಹೌದಾ ಆ ತರ ಪ್ರೆಷರ್ ಇದೆ ಹಾಂ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಸಪ್ರೇಟಾಗಿ ಪೂಲ್ ಮಾಡಿದ್ದಾರೆ. ಎಲ್ಲ ಕಡೆ ಕನ್ಸರ್ನ್ ಇರುತ್ತೆ, ಮಕ್ಕಳಿಗೆ ಏನು ಇರೋದಿಲ್ವಲ್ಲ ಸ್ವಿಮ್ಮಿಂಗ್ ಪೂಲ್. ನಾನು ತುಂಬ ಕಡೆ ನೋಡಿದ್ದೀನಿ, ಇರುತ್ತೆ, ಆದರೂ ಕೆಲವು ಕಡೆ ಇರೋಲ್ಲ. ಬಟ್ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಗುರು, ನನಗಂತೂ ಸಖತ್ ಇಷ್ಟ ಆಯಿತು. ಬ್ಯೂಟಿಫುಲ್ ಆಗಿದೆ ನೋಡಿ, ಅಲ್ಲಿ ನೀರು ಬೀಳ್ತಾ ಇರುತ್ತೆ, ಇಲ್ಲಿ ಜಾಲಿ ಮಾಡ್ತಾ ಇರೋದು ಬ್ಯೂಟಿ ಗುರು. ಪ್ಯಾಕೇಜಸ್ಸು ಎಲ್ಲ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತ ಎಲ್ಲ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಮತ್ತು ಇದು ಯಾವುದು ರೆಸಾರ್ಟ್ ಅಂತ ಕೂಡ ನಿಮಗೆ ಹೇಳ್ತೀನಿ, ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಓಕೆನಾ. ಒಂಥರ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಡಾರ್ಮೆಟ್ರೀಸು, ಟೆಂಟ್ಸು ಎಲ್ಲ ಏನು ಸೂಪರ್. ಹಾಂ 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 ಜಕ್ಕೂಸಿಲ್ ಜಾಲಿ ಮಾಡ್ತಾವ್ರು ಹುಡುಗರು. ಹಾಂ ಇದೇನಂತ ಹೇಳಿದ್ರೆ, ಆಕಾಶ್ದು 10,000 ಫಾಲೋವರ್ಸ್ ಆಯಿತು ಅಂತ ಅವ್ನಿಗೆ ಒಂದು ಗಿಫ್ಟು. ಅದಕ್ಕೆ ರೆಸಾರ್ಟ್ಗೂ ಅಷ್ಟೇ ಯಾರನ್ನೂ ಬರೋಕ್ಕೆ ಬಿಟ್ಟಿಲ್ಲ, ಫುಲ್ಲು ನಾವೇ ಪರ್ಚೇಸ್ ಮಾಡಿದ್ದೀವಿ ಫುಲ್ಲು, ಅಲ್ವೇನಾ? ಏನು ಹೇಳಿ, ಕಂಗ್ರ್ಯಾಚುಲೇಷನ್ಸ್ ಆನ್ 10K. ಸೂಪರ್. ಓಕೆ, ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದನ್ನು ಆಮೇಲೆ ತಿರ್ಗಾ ತೋರಿಸ್ತೀನಿ. ತಿರ್ಗಾ ಮಳೆ ಬರುವ ಸಂಭವಗಳಿದೆ, ಮಳೆ ಬರ್ತಾ ಇದೆ ಹೋಗ್ತಾ ಇದೆ. ಇರಲಿ, ಒಟ್ಟಿನಲ್ಲಿ ಸಖತ್ತಾಗಿದೆ ಗುರು. ಏನು ತೆಗಿತಾ ಇದ್ದೀರೋ? ಸ್ವಿಮ್ಮಿಂಗ್ ಪೂಲ್ ಶಾರ್ಟ್ಸ್ ಎಲ್ಲ ತೊಗೊತವ್ರು, ನಮ್ಗೆ ಏನಿಲ್ಲ. ಇರಲಿ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಬ್ಯೂಟಿ ಏನಿಲ್ಲ ಸ್ನೇಹಿತರೆ. ಈ ಜಾಗ ಇರೋದು ಏನು ಜಾಸ್ತಿ ದೂರ ಇಲ್ಲ, ಕನಕಪುರ ಏನೋ ಒಂದು 5-6 ಕಿಲೋಮೀಟ್ರ್ ಅಷ್ಟೇ. ಕನಕಪುರಕ್ಕೆ ಬಂದುಬಿಟ್ರೆ ಸಿಟಿಗೆ ನೀವು ಬೆಂಗಳೂರಿಂದ ಬಂದರೆ ನೀವು ಆರಾಮಾಗಿ ಒಂದು 1 ಅವರಲ್ಲಿ ಬಂದುಬಿಡ್ಬೋದು ಅಷ್ಟೇ, ಏನು ಜಾಸ್ತಿ ದೂರ ಇಲ್ಲ. ಸೂಪರು. ಇಲ್ಲಿ ರೈನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ, ರೈನ್ ಡ್ಯಾನ್ಸ್ ಈ ವಾರದೊಳಗಡೆ ಕಂಪ್ಲೀಟ್ ಆಗಿಬಿಡುತ್ತಂತೆ. ರೈನ್ ಡ್ಯಾನ್ಸ್ ಕೂಡ ಇದೆ ಇಲ್ಲಿ, ಎಲ್ಲ ಇದೆ ಸ್ನೇಹಿತರೆ. ಒಂಥರ ಡಿಫ್ರೆಂಟ್, ಯೂನಿಕ್ ಆಗಿದೆ. ಒಟ್ಟಿನಲ್ಲಿ ನಿಮ್ಮ ಕಾಟೇಜಸ್ ಆಗಿರ್ಬೋದು, ಅದೆಲ್ಲ ಫುಲ್ಲು ಡಿಫ್ರೆಂಟ್ ಆಗಿದೆ. ಸೂಪರ್. ಬಟ್ ನೈಟ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನಾವು ಇವಾಗ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು, ಸೊ ಕಪಲ್ ರೂಮ್ಸ್ನ ನೋಡಿಕೊಂಡು, ಕಪಲ್ ರೂಮ್ ಕೂಡ ಸಿಮಿಲರ್ ಆಗಿ ಸಕ್ಕತ್ತಾಗಿದೆ, ವಿತ್ ಜಕೂಸಿ ಇದೆ. ಬಟ್ ಜಕೂಸಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ. ಸೊ ಇನ್ನೊಂದು 20 ಡೇಸಲ್ಲಿ ಫುಲ್ ಕಂಪ್ಲೀಟ್ ಆಗಿ ಹೋಗುತ್ತಂತೆ. ಸೊ ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ಮಾಡೋದು ಬಾಕಿ ಇದೆ ಅಂತ ಹೇಳ್ತಿದ್ರು. ಬಟ್ ಈ ಲೈಟಿಂಗು ನಂಗೆ ಸಖತ್ ಇಷ್ಟ ಆಯಿತು. ಒಂಥರ ಬೇರೆಯೇ ಫೀಲ್ ಕೊಡ್ತಾಯಿದೆ ಹೇಳಬೇಕು ಅಂತಂದರೆ. ಈ ಬ್ಯಾಂಬು ಅಂತೂ ಬಿಡಿ, ಮಾತಾಡೋಂಗೇ ಇಲ್ಲ. ನೋಡಿ ಹೆಂಗಿದೆ ಅಂತೇಳಿ, ಸಖತ್ ಇಷ್ಟ ಆಯಿತು. ವಾಯ್ಸ್ ಎಲ್ಲ ಬರ್ತಾಯಿದ್ದಾರೆ. ಒಂದು ಡಿಫ್ರೆಂಟ್ ಥೀಮ್ ಹಿಡ್ಕೊಂಡು ಮಾಡಿದ್ದಾರೆ ಈ ಒಂದು ಏನು ಪ್ರಾಪರ್ಟಿ ಇದೆ, ರೆಸಾರ್ಟ್ ಇದೆ. ಸೊ ಸಖತ್ತಾಗಿದೆ. ಬಟ್ ಪ್ರೈಸಿಂಗ್ ಹೇಳಿದ್ರು, ಪ್ರೈಸಿಂಗು ಕೂಡ ವರ್ತ್ ಫಾರ್ ಮನಿ ಅಂತ ನನಗನ್ನಿಸ್ತು. ಬಟ್ ಎಂಡ್ ಆಫ್ ದ ಡೇ ಕಸ್ಟಮರ್ಸ್ ಬರೋದು ಅದೇ ಇಂಪಾರ್ಟೆಂಟು. ನೋಡೋಣ, ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ, ಡಿಫ್ರೆಂಟ್. ಯು ಕ್ಯಾನ್ ಎಂಜಾಯ್ ಹಂಪಿ ವೈಬ್ಸ್. ಸೊ ಫೈನಲಿ ಹೊರಡ್ತಾ ಇದ್ದೀವಿ. ಸೊ ಈ ರೆಸಾರ್ಟ್ ಹೆಸರೇ ಮಾಯನ್ಸ್ ರೆಸಾರ್ಟ್ ಅಂತೇಳಿ ಹೊಸ ರೆಸಾರ್ಟು ಓಪನ್ ಆಗ್ತಾ ಇದೆ. ಅದು ಓಪನ್ ಆಗೋಗಿದೆ, ಅಂದರೆ ಕೆಲವರು ಕೊಡ್ತಾ ಇದ್ದಾರೆ. ವೀಕೆಂಡ್ಸ್ ಎಲ್ಲ ಇರುತ್ತಂತೆ. ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಇನ್ನೂ. ಬಟ್ ಅದೇ ಹಂಗೇ ಓಪನ್ ಕೂಡ ಮಾಡಿದ್ದಾರೆ. ಸೊ ಡೇ ಪ್ಯಾಕೇಜ್ ಎಷ್ಟು ಬೈ ಹೇಳಿದ್ದು? 899. ಲಂಚು, ಹೈ ಟೀ, ಸ್ನ್ಯಾಕ್ಸು ಮತ್ತು ಗೇಮ್ಸ್ ಇರುತ್ತೆ, ಪೂಲು ಎಲ್ಲ ಇರುತ್ತೆ. 1000 ರೂಪೀಸ್ ಕೊಟ್ಟರೆ ಬ್ರೇಕ್ಫಾಸ್ಟು, ಲಂಚು, ಹೈ ಟೀ, ಸ್ನ್ಯಾಕ್ಸು ಮತ್ತು ಗೇಮ್ಸು, ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ. ಚೆನ್ನಾಗಿದೆ. ಹೊರತು ಸ್ಟೇ ಆಗ್ತೀನಿ ಅಂದರೆ ಒಬ್ರಿಗೆ 3000. 2,500 ಮಾಮೂಲಿ ವೀಕ್ ಡೇಸು 2,500, ವೀಕೆಂಡ್ಸು 3,000 ರೂಪಾಯಿ. ಡಾರ್ಮೆಟ್ರಿ ಅಂದ್ರೆ 2,000. 2,000 ಡಾರ್ಮೆಟ್ರಿ ಅಂದ್ರೆ ವಿತ್ ಸ್ಟೇ. ಆಮೇಲೆ ಇದು ಫುಡ್ ವಿತ್ ಸ್ಟೇ, ಫುಡ್ಡು 3 ಟೈಮ್ಸ್ ಫುಡ್, ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್. ಹೊರ್ತು ಡಾರ್ಮೆಟ್ರಿ ಎಷ್ಟು ನಿಮ್ಗೆ ಆ ಸಲ ಲೆಕ್ಕ ನೋಡಿದ್ರೆ ಒಂದು 500 ರೂಪಾಯಿ ಬೀಳುತ್ತೆ. ಹೌದು, ಬರ್ತೇನೆ. ಒಬ್ರಿಗೆ 2,000 ರೂಪಾಯಿ. ಚೆನ್ನಾಗಿದೆ, ಹೊಸದು ರೆಸಾರ್ಟು, ಎಲ್ಲ ಸೂಪರ್ ಆಗಿருக்கு, ಚೆನ್ನಾಗಿದೆ ಸ್ನೇಹಿತರೆ. ಸೊ ಬನ್ನಿ. ಮಾಯಾನ್ಸ್, ಏನಿದೆ ಹಿಂಗಿದೆ ರೋಡು. ಮಾಯಾನ್ಸ್ ಇದಾಗ್ತಾ ಇದೆ. ಪ್ರೈವೇಟ್ ವಿಲ್ಲಾ ಸಖತ್ತಾಗಿದೆ. ಪ್ರೈವೇಟ್ ಪೂಲ್ ವಿಲ್ಲಾ. ಅದು ರೂಮ್ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ ಅಷ್ಟೇ ದೊಡ್ಡದು ಜಾಗನೂ ಇದೆ. ಲೈಟ್ ಏನಿಲ್ಲ. ಸೊ ಸಖತ್ತಾಗಿದೆ ಒಟ್ಟಿನಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಒಳ್ಳೆ ಒಂದು ಇದು ಅಲ್ಲಿದೆ ಬೇಯದು ಯಾವುದೋ ಮನೆದು. ನನಗಂತೂ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಮಾಯಾನ್ಸ್ ರೆಸಾರ್ಟ್, ಕನಕಪುರ ಬರೀ 5 ನಿಮಿಷ ದೂರದಲ್ಲಿದೆ. ಚೆನ್ನಾಗಿದೆ. ಅಮಾವಾಸ್ಯೆ ಬೇರೆ ನಿಧಾನಕ್ಕೆ ಹೋಗಿ ಬೈ. ಯಾಕೆ ಬೇಕು? ಏನಾದರೂ ಕಾಣಿಸುತ್ತೆ, ಸೈಟಿಂಗ್ ಆಗುತ್ತಾ ನೋಡಿ ಬೈ, ಏನಾದರೂ ಸೈಟಿಂಗು
ಇವತ್ತೆ ತೋರಿಸ್ತೀನಿ ಸಪಕ್ಕದ್ದು. ಇದು ಟೆರರ್ ಆಗಿದೆ ರೈಟ್ ಸೈಡ್. ನೋಡಿ ಹಳೆ ಮನೆ ಇದು ಪಾಳು ಬಿದ್ದೋಗಿದೆ. ಇದಿದು ಏನು ಗೊತ್ತಾ, ಏನದು ಚಿಕ್ಕ ಕೋಳಿ ಫಾರ್ಮು. ಕೋಳಿ ಫಾರ್ಮು ಹಳೇದು. ಏನಾದರೂ ಪಾಸ್ ಆಗ್ಬೋದು ನೋಡಿ ಬೈ. ವೈಟು ಸೂಪರ್. ಓಕೆ ಸ್ನೇಹಿತರೆ, ಯಾವನೋ ದೊಡ್ಡ ಲಿಸ್ಟೇ ಹಾಕ್ತಾನೆ ಏನು ಅಯ್ಯೋ ಬಿಡಪ್ಪ. ಓಕೆ ಸ್ನೇಹಿತರೆ, ಮತ್ತೆ ಅದೆಲ್ಲ ಬೈ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಇದೊಂದು ಇನ್ಫಾರ್ಮೇಟಿವ್ ವ್ಲಾಗ್ ಅಷ್ಟೇ. ಲೆಟ್ಸ್ ಗೋ ಬ್ಯಾಕ್ ಟು ಬ್ಯಾಂಗಲೂರು. 10:28 ಟೈಮ್. ಫುಲ್ಲು ಬರೋ ರೋಡು ಕೂಡ. ಈ ರೋಡು ತುಂಬ ಭಯಾನಕವಾಗಿದೆ. ರಾತ್ರಿ ಓಡಾಡೋದಕ್ಕೆ ತುಂಬ ಡೇಂಜರ್. ಸುಮ್ಮನೆ ಸ್ನೇಹಿತರೆ, ಬಾಯ್.